ಒಂದು ಕಡೆಗೆ ಸದನದ ಒಳಗಡೆ ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗ್ತಾ ಇದ್ರೆ ವಿಪಕ್ಷಗಳು ಕೂಡ ವಿಪಕ್ಷದ ನಾಯಕರು ವಿಪಕ್ಷದ ಶಾಸಕರು ಕೂಡ ಅಷ್ಟೇ ಜೋರಾಗಿ ಚರ್ಚೆ ಮಾಡಿದ್ರು. ಆದರೆ ವಿಪಕ್ಷದ ನಾಯಕರು ಶಾಸಕರು ಪಡಸಾಲೆಗೆ ಬಂದ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಘಟನೆ ನಡೀತು. ಪ್ರಮುಖವಾಗಿ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಕೂಡ ನೇರವಾಗಿ ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಗರಂ ಆಗಿದ್ದರು. ಯಾಕಂದರೆ ಈ ಒಂದು ವಿಚಾರನೇ ತುಂಬ ಇಂಪಾರ್ಟೆಂಟ್ ಅಂತ ವಿಚಾರ. ಈ ವಿಚಾರದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಕೋರಬೇಕಿತ್ತಲ್ವಾ ಅಶೋಕ್ ಅವರೇ ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷ ನಾಯಕ ಅಶೋಕ್ ಮುಂದೆ ಇಟ್ಟರು. ಅದರಲ್ಲೂ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗಡೆ ಇನ್ನಷ್ಟು ಗಟ್ಟಿಯಾಗಿ ನೀವು ಮಾತನಾಡಬೇಕಿತ್ತು ಅನ್ನುವಂಥದ್ದು ಸುನಿಲ್ ಕುಮಾರ್ ಅವರ ವಾದವಾಗಿತ್ತು. ಅಲ್ರಿ ಅಶೋಕ್ ಅವರೇ, ನೀವು ನ್ಯಾಯಾಂಗ ತನಿಖೆ ಕೊಡಿ ಅಂತ ಕೇಳೋದಕ್ಕೆ ಆಗೋದಿಲ್ವಾ? ನಾನು ಅಲ್ಲಿ ಎದ್ದು ಬಂದು ನಿಂತು ಮಾತಾಡ್ತಾ ಇದ್ದೀನಿ, ನೀವು ಬಾಯ್ಬಿಟ್ಟು ತನಿಖೆ ಕೇಳೋದಕ್ಕೆ ಏನಾಗ್ತಾ ಇತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಶೋಕ್ ಅವ್ರಿಗೂ ಕೂಡ ಕೇಳಿದ್ರು. ಇಷ್ಟೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಶೋಕ್ ಅವರು ಕೂಡ ಉತ್ತರವನ್ನು ಕೊಟ್ಟರು. ನಾನೇ ಕೇಳಿದ್ದೀನಿ ಮೊದಲಿಗೆ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಎದ್ದು ನಿಂತು ಕೇಳಿದ ಬಳಿಕ ನೀವು ಉತ್ತರಿಸಿದ್ರಿ ಅನ್ನುವಂಥ ವಾದ ಸುನಿಲ್ ಕುಮಾರ್ ಅವ್ರದ್ದಾಗಿತ್ತು. ಒಟ್ಟಲ್ಲಿ ಒಂದು ಕಡೆಗೆ ಈಗಾಗಲೇ ಸ್ವಪಕ್ಷೀಯರೇ ಈ ಒಂದು ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ವಿಪಕ್ಷದಲ್ಲಿ ವಿಪಕ್ಷ ನಾಯಕರೇ ಸರಿಯಾಗಿ ಅದನ್ನು ಪ್ರಸ್ತಾಪ ಮಾಡಿಲ್ಲ ಅಂತ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ.